ಗೃಹಲಕ್ಷ್ಮಿ ಬಂದ್ ಮಾಡ್ಬಿಡೋದಾ? ಹೇಳ್ಬಿಡಿ ಒಮ್ಮೆ. ನಾವು ಬಂದ್ ಮಾಡೋಣಂಗಿಲ್ಲ. ಅಲ್ಲ, ನೀವು ಹೇಳ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ, ಅನಾನುಕೂಲ ಆಗಿದೆ, ಯೋಜನೆ ಬಂದ್ ಮಾಡ್ಬಿಡಿ, ಜನ ಕುಡಿಯಕ್ ಹೋಗ್ತಾ ಹೇಳ್ಬಿಡಿ. ನೀವು ಉತ್ತರ ಕೊಡ್ರಿ. ನಾವು ಮಾನ್ಯ ಅಧ್ಯಕ್ಷರೇ, ಯಾವುದೇ ಯೋಜನೆ ನಾವು ಬಂದ್ ಮಾಡೋಣಂಗಿಲ್ಲ. ಆಯ್ತು, ಬಡವರ ಪರವಾಗಿ ನೀವು ಕೊಟ್ಟಂಗ್ ಮಾಡಬೇಡ್ರಿ. ಅಕ್ಕ ಕೊಟ್ಟಂಗ್ ಮಾಡಬೇಡ್ರಿ. ರೊಕ್ಕ ಹೋಗಿರಬಾರ್ದು, ಕೊಟ್ಟಂಗ್ ಆಗಿರ್ಬೇಕು. ಅಷ್ಟೇ ಇರ್ಬೇಕಲ್ಲ. ಅದು ನಿಮ್ಮದು ಯೋಜನೆ, ನಿಮ್ಮ ಜನರ ಮ್ಯಾಗ ಪ್ರೀತಿ ಅಂದ್ರ ಅದು ನೇರವಾಗಿ ಹೋಗಿ ಮುಟ್ಟುವಂತದ್ದನ್ನ ನೀವು ಮಾಡ್ರಿ. ಇಷ್ಟ ಈಗ ಹೇಳಿರಿ 1,20,00,000 ಮಹಿಳೆಯರಿಗೆ. ಯಾವ ಮಧ್ಯವರ್ತಿನೂ ಇಲ್ಲ ಇಲ್ಲಿ, ಡೈರೆಕ್ಟ್ ಅವ್ರ ಅಕೌಂಟ್ ಗೆ ದುಡ್ಡು ಹೋಗುತ್ತೆ. ಫಸ್ಟ್ ಟೈಮ್ ಮುಖಾಂತರ ವಿಧವಾ ವೇತನ ತಗೊಳ್ಬೇಕು. ನರೇಂದ್ರ ಮೋದಿ ಅವರು ಎಲ್ಲರಿಗೂ ಕೂಡ ಕೊಡುವಂತ ಮಾಡಿದ್ದಾರೆ. ಇದು ಕರ್ನಾಟಕ ರಾಜ್ಯದಲ್ಲ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಡಿಬಿಟಿ ಮುಖಾಂತರ ನೀವು ಮಾತಾಡೋದಕ್ಕೆ ಬೇಡ ಅಂತ ಇಲ್ಲ. ಮಾಹಿತಿ ಅಷ್ಟೇ ಹೇಳ್ತಾ ಇರೋದು ನಿಮಗೆ. ಈಗ ಮಂತ್ರಿಗಳ ಇದು ಮಾನವೀಯ ಸಂದೇಶದ ಜನವಾಹಿನಿ.